ಇದು ಸತ್ಯಭಾಮ ಸಂಚಿಕೆ 12. ಏಯ್ ಬಾಯ್ ಬಡ್ಕೆ, ನಿನ್ನ ಹತ್ರನೇ ಮಾತಾಡ್ತಿರೋದು ನಾನು ಎಂದ ಇನ್ನಷ್ಟು ಕೋಪದಲ್ಲಿ. ಅವಳು ತನಗೇನು ಕೇಳಿಸೇ ಇಲ್ಲವೆಂಬಂತೆ ತನ್ನ ಕೆಲಸ ಮುಂದುವರಿಸಿದಳು. ಅವನ ಕೋಪದಲ್ಲಿ ಅವಳು ಕುಳಿತತ್ತ ಅವಳ ಸಮನಾಗಿ ಬಗ್ಗಿದ. ಆದರೆ ಆ ಕ್ಷಣವೇ ಅವಳು ತನ್ನ ಕೆಲಸ ಮುಗಿಸಿ ತನ್ನ ಚೇರ್ ಅವನತ್ತ ತಿರುಗಿಸಿದಳು. ಅಚಾನಕ್ಕಾಗಿ ಅವಳ ತುಟಿ ಅವನ ಕೆನ್ನೆಗೆ ತಾಗಿತು. ತಕ್ಷಣ ಅವನನ್ನು ದುಡಿದವಳು, ಎಬಿ ಛೀ, ನೀನು ಜೋರು, ನಿನಗೆ ಕೋಪ ಜಾಸ್ತಿ ಅಂತ ನೆನೆಸಿದೆ, ಆದರೆ ನಿನ್ನ ಹುಡುಗಿಯರ ಹುಚ್ಚ ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕೆ ಇಷ್ಟು ಹತ್ರ ಬಂದದ್ದು ನೀನು ಎಂದವಳು ತನ್ನ ತುಟಿ ತಿಕ್ಕುತ್ತಾ ವಾಶ್ರೂಮ್ನತ್ತ ನಡೆದಳು. ಮತ್ತೆ ಅವಳಿಂದ ಅವಮಾನವಾಗಿತ್ತವನಿಗೆ. ಅವನದೇನು ಬೇಕೆಂದು ಮಾಡಿರಲಿಲ್ಲ. ಹೆಣ್ಣು ಮಕ್ಕಳ ಮೇಲೆ ಅವನಿಗೂ ಗೌರವವಿದೆ. ಅಷ್ಟೇ ಅಲ್ಲ, ಮುಂದೆ ತನ್ನ ಭಾವನಾಗುವವನ ಸಹೋದರಿಯವಳು. ತನ್ನಿಂದ ತನ್ನ ತಂಗಿಯ ಮದುವೆಗೆ ತೊಂದರೆಯಾಗಬಾರದು ಎಂದುಕೊಂಡವನು ಅವಳ ಜೊತೆ ಮಾತನಾಡಬೇಕೆಂದು ನಿರ್ಧರಿಸಿ ಅವಳು ವಾಶ್ರೂಮಿನಿಂದ ಹೊರಬರುವುದನ್ನೇ ಕಾಯುತ್ತಿದ್ದವನು. ಅವಳು ಹೊರಗೆ ಬಂದೊಡನೆ, ನಾನೇನು ಬೇಕು ಅಂತ ಮಾಡಲಿಲ್ಲ, ಅಷ್ಟಕ್ಕೂ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಬಾಗಿದಾಗ ನೀನೇ ಈ ಕಡೆ ತಿರುಗಿತು. ಇದರಲ್ಲಿ ಇಬ್ಬರ ತಪ್ಪು ಇದೆ. ಎನಿವೇಸ್, ಐ ಆಮ್ ರಿಯಲಿ ವೆರಿ ಸಾರಿ ಎಂದವನ ಮಾತಿಗೆ ಅಚ್ಚರಿಯಿಂದ ಅವನತ್ತ ನೋಡಿದವಳು. ಮೈಪೂರ್ತಿ ಅಹಂಕಾರ ತುಂಬಿರುವ ನೀನು ಸಾರಿ ಕೇಳಿದ್ದು ನನಗೆ ನಂಬಲಿಕ್ಕಾಗೋದಿಲ್ಲ ಎಂದಳು. ನಾನು ಮಾಡಿದ ತಪ್ಪಿಗೆ ನಾನು ಸಾರಿ ಕೇಳಿದೆ, ಈಗ ನೀನು ಮಾಡಿದ ತಪ್ಪಿಗೆ ನೀನು ಸಾರಿ ಕೇಳು ಎಂದಾಗ, ನಾನೆಂತ ಮಾಡಿದೆ ಮಾರೆ ಎಂದಳು. ನೋಡು, ಇದೇ ನನಗೆ ಇಷ್ಟವಾಗದ್ದು. ಸ್ವಲ್ಪ ಹೊತ್ತಿಗೂ ಮುಂಚೆ ನಡೆದದ್ರಲ್ಲಿ ನಿನ್ನ ತಪ್ಪು ಇತ್ತು. ನಿನ್ನ ಈ ತುಟಿ ತಾಗಿತ್ತು ನನ್ನ ಕೆನ್ನೆಗೆ ಅಲ್ವಾ ಎಂದವನು ತನ್ನ ಕೆನ್ನೆ ಉಜ್ಜುತ್ತಾ, ಆದರೆ ನೀನು ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈದೆ. ಹೀಗೆಲ್ಲ ಆಗೋಕ್ಕೆ ಕಾರಣನೇ ನೀನು. ನನ್ನನ್ನು ಮೈಸೂರಿನ ಮಂಗಣ್ಣ ಅಂತ ಹೇಳದೇ ಇದ್ದಿದ್ರೆ ನನಗೆ ಕೋಪ ಬರ್ತಿರಲಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ನೀನು ಉತ್ತರ ಕೊಟ್ಟಿದ್ರೆ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಬಾಗ್ತಾ ಇರಲಿಲ್ಲ ಎಂದವನ ಮಾತಿನಲ್ಲಿ ಕೋಪವಿತ್ತು. ಭಾಮ ಸ್ವಲ್ಪ ಹೊತ್ತು ಯೋಚಿಸಿದವಳು, ನನಗೆ ನಿನ್ನ ಹಾಗೆ ಅಹಂಕಾರ ಇಲ್ಲ. ತಪ್ಪು ಮಾಡಿದರೆ ಅದನ್ನು ಒಪ್ತೇನೆ. ನಿನಗೆ ಕೋಪ ಬರಲಿಕ್ಕೆ ಕಾರಣ ನಾನಲ್ಲ. ಆಯಿತು, ಹಾಗಾದರೆ ಐ ಆಮ್ ಸಾರಿ ಆಯಿತಾ. ಆದರೆ ನೀನು ನನ್ನನ್ನು ಕಾಸರಗೋಡಿನ ಕಾಡಮ್ಮ ಅಂತ ಕರೆದದ್ದು ಯಾಕೆ? ಅದು ತಪ್ಪಲ್ಲ ಅಲ್ಲ ಎಂದಳು ವ್ಯಂಗ್ಯವಾಗಿ. ಆಫೀಸ್ನ ಸ್ಟಾಫ್ ಎಲ್ಲ ಮನೆಗೆ ಹೋದರು. ನೀನೊಬ್ಳು ಏನು ಮಾಡ್ತಿದ್ದೆ ಅಂತ ನೋಡೋಕೆ ಬಂದನಲ್ಲ. ನಂಗೆ ಬುದ್ಧಿ ಇಲ್ಲ. ನಮ್ಮಿಬ್ಬರ ಮೊದಲ ಭೇಟಿಯಿಂದಲೇ ನಮ್ಮಿಬ್ಬರ ಮಧ್ಯೆ ಶುರುವಾದ ಜಗಳ ಬ್ರೇಕ್ ಇರದ ಗಾಡಿ ಹಾಗೆ ಈಗಲೂ ಮುಂದುವರಿತಾನೇ ಇದೆ. ನಾನು ಆಫೀಸ್ ಎಂಪ್ಲಾಯ್ ಆಗಿ ನನಗೆ ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿಲ್ಲ. ಛೇ, ಸಾಕು, ಇನ್ನು ಮುಂದೆ ನಿನ್ನ ಜೊತೆ ಮಾತಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ ಎಂದವ ನೇರ ತನ್ನ ಕ್ಯಾಬಿನ್ಗೆ ಹೋದ. ಅವಳ ತುಟಿ ತನ್ನ ಕೆನ್ನೆಯನ್ನು ಸ್ಪರ್ಶಿಸಿದ ಅಸಮಾಧಾನ ಅವನಲ್ಲಿಯೂ ಇತ್ತು. ಭಾಮ ತನ್ನ ಬ್ಯಾಗ್ ಹಿಡಿದು ಆಫೀಸ್ನಿಂದ ಹೊರಬಂದಾಗ ಸ್ಪಂದನ ಅವಳಿಗಾಗಿ ಕಾಯುತ್ತಿದ್ದಳು. ಮರುಮಾತನಾಡದೆ ಅವಳ ಸ್ಕೂಟಿ ಏರಿದವಳು ಮನೆಯ ದಾರಿ ಹಿಡಿದಳು. ಅವಳು ಹೋದದ್ದು ಖಾತ್ರಿಯಾದ ಬಳಿಕ ಸತ್ಯಜಿತ್ ತನ್ನ ಮನೆಯ ಕಡೆಗೆ ಸ್ಟಿಯರಿಂಗ್ ತಿರುಗಿಸಿದ. ರಾತ್ರಿ ನಿದ್ರಾದೇವಿ ಬಹಮಾಳಲ್ಲಿ ಮುನಿಸಿಕೊಂಡಿದ್ದಳು. ಎಷ್ಟು ಹೊರಲಾಡಿದರೂ ನಿದ್ರಾದೇವಿ ಒಲಿಯಲಿಲ್ಲ ಅವಳಿಗೆ. ಮೆಲ್ಲಗೆ ಎದ್ದು ಬಾಲ್ಕನಿಯತ್ತ ನಡೆದಳು. ವಾತಾವರಣ ನಿಶಬ್ದವಾಗಿತ್ತು. ತನ್ನ ಹಾಗೂ ಸತ್ಯಜಿತ್ನ ಮೊದಲ ಭೇಟಿಯಿಂದ ಇಂದು ಆಫೀಸ್ನಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಮೆಲುಕು ಹಾಕುತ್ತಿದ್ದಳವಳು. ಇವತ್ತು ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ ಅವನ ಹತ್ರ. ಅವ ಎಂತ ಬೇಕಂತ ಮಾಡಲಿಲ್ಲಲ್ಲ. ಎಂತ ಮಾಡಿದ್ ನಾನು? ಸುರುವಿಗೆ ಅವನನ್ನು ನೋಡಿದಾಗದಿಂದ ಎಂತಾದರೊಂದಾಗ್ತಾನೆ ಉಂಟು. ನಾನು ಅವನ ಹತ್ರ ಅವತ್ತು ಮಾತಾಡುವಾಗ ನೀನು ಅಣ್ಣನ ಫ್ರೆಂಡ ಅಂತ ಕೇಳಬೇಕಿತ್ತು. ಸುಮ್ಮನೆ ಅವನ ಹತ್ರ ಜಗಳ ಮಾಡೋದು ಬೇಡ ಇತ್ತು. ಆದರೆ ಸವ ಯಾರು? ಅಣ್ಣನ ಕುರಿತು ಎಂತಕ್ಕೆ ಕೇಳ್ತಿದ್ದ ಅಂತ ಗೊತ್ತಾಗಲಿಲ್ಲಲ್ಲ. ಆಗ ಅವ ಮಾತಾಡ್ತಿದ್ದಾಗ ನಾನು ಸುಮ್ಮನೆ ಇದ್ದದ್ದು ನೋಡಿ ಅವನಿಗೆ ಸಿಟ್ಟು ಬಂದದ್ದು. ಅಲ್ಲ, ಮತ್ತೆಂತಕ್ಕೆ ಅವ ಕೆಲಸ ಮಾಡುವಾಗ ಮಧ್ಯೆ ಬಂದು ಚೊರೆ ಮಾಡೋದು? ನಾನೆಂತ ಆಟ ಆಡಲಿಕ್ಕೆ ಕೂತದ ಅಲ್ಲಿ? ಮತ್ತು ಅವ ಮಾತ್ರ ನನಗೆ ಕಾಸರಗೋಡಿನ ಕಾಡಮ್ಮ ಅಂತ ಕರಿಬೋದಾ? ನಾ ಮಾತ್ರ ಅವನನ್ನು ಮೈಸೂರಿನ ಮಂಗಣ್ಣ ಅಂತ ಕರಿಬಾರ್ದಂತೆ. ಒಳ್ಳೆ ಉಂಟಿ ಒಂದು. ನನ್ನ ಲೈಫಿನ ಫಸ್ಟ್ ಕಿಸ್ ಆ ಮಂಗಣ್ಣನಿಗೆ. ನಿಂತಲ್ಲಿ ಮಾತಾಡಿದರೆ ಆಗ್ತಿರ್ಲಿಲ್ವ ಅವನಿಗೆ? ಬಗ್ಗಿದ್ದೆಂತಕ್ಕೆ? ದೊಡ್ಡ ಡಾನ್ ಅಂತ ನೆನೆಸಿದಾನೆ ಅವ. ನಾನೀ ಊರಿಗೆ ಬಂದದ್ದು ಕೆಲಸ ಮಾಡಲಿಕ್ಕೆ. ಅದು ಮಾಡ್ತೇನೆ ಸಾಕು. ಇನ್ನವನ ಸುದ್ದಿಗೆ ನಾನು ಹೋಗುವುದಿಲ್ಲ. ಅವನ ಹತ್ರ ಮಾತಾಡೋದು ಸಹ ಇಲ್ಲ ಎಂದುಕೊಂಡವಳೆ ಮರಳಿ ತನ್ನ ರೂಮಿಗೆ ಬಂದು ಮಲಗುವ ಪ್ರಯತ್ನ ಮಾಡಿದಳು. ಅವಳು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾಳೆ? ಅವಳ ಆ ಬ್ಲಡಿ ಲೋಕಲ್ ಲ್ಯಾಂಗ್ವೇಜಲ್ಲಿ ನನಗೆ ಹುಡುಗಿರ ಹುಚ್ಚ ಅಂತ ಬೈದ್ಲಲ್ವಾ? ನಾನು ಅವಳ ಮುಂದೆ ಅಷ್ಟು ಕೇವಲವಾಗಿ ಹೋದ್ನ? ಹಿಂದೆ ಫಾರಿನ್ನಲ್ಲಿದ್ದಾಗಲೂ ಈಗಲೂ ನನ್ನ ಹಿಂದೆ ಎಷ್ಟು ಹುಡುಗಿಯರು ಬಿದ್ದಿದ್ರು. ನಾನು ಅವಳು ಹೇಳೋ ಥರ ಹುಡುಗ ಆಗಿದ್ದರೆ ಆ ಹುಡುಗಿಯರೆಲ್ಲ ಯಾವಾಗಲೂ ಮಮ್ಮಿ ಆಗ್ತಿದ್ರು. ಕತ್ಲಾದರೂ ಒಬ್ಬಳೇ ಇದ್ದಾಳಲ್ವಾ, ಮನೆಗೆ ಹೋಗಲ್ವಾ ವಿಚಾರಿಸೋಣ ಅಂತ ಹೋದದ್ದು ನನ್ನ ತಪ್ಪು. ಇವಳಿಗೆಲ್ಲ ಅಯ್ಯೋ ಪಾಪ ಅಂತ ಅನ್ನಲೇಬಾರ್ದು. ಭವಿಷ್ ತಂಗಿ ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದರೆ ಅವಳು ನನ್ನ ಮೇಲೆ ಹೊರಿಸಿರೋ ಅಪವಾದಕ್ಕೆ ಅಲ್ಲೇ ಅವಳ ಕತ್ತು ಹಿಸ್ಕಿ ಸಾಯಿಸಿಬಿಡ್ತಿದ್ದೆ. ಸ್ಟುಪಿಡ್ ಗರ್ಲ್. ಯಾವುದೇ ಹುಡುಗಿಗೂ ನನ್ನ ಹತ್ರ ಸಲುಗೆಯಿಂದ ಇರೋಕ್ಕೆ ಬಿಟ್ಟವನೇ ಅಲ್ಲ ನಾನು. ಅಂಥದ್ರಲ್ಲಿ ಈ ಹುಡುಗಿ ಎಂದುಕೊಂಡವ ತನ್ನ ಕೆನ್ನೆ ಮುಟ್ಟಿ ಡೆಟೋಲ್ ಹಾಕಿ ತೊಳಿಬೇಕು ಎಂದುಕೊಂಡ. ಆ ಆಫೀಸ್ ನಮ್ಮ ಅಪ್ಪಂದು. ಈಗ ಅದನ್ನು ನೋಡ್ಕೊಳ್ತಾ ಇರೋನು ನಾನು.
ನಾನು ಮಾಡುವ ಕೆಲಸಕ್ಕೆ ನಾನಲ್ಲಿ ಗಂಭೀರವಾಗಿರ್ತೀನಿ. ಇನ್ಯಾವತ್ತೂ ಅವಳ ಕಡೆಗೆ ಕಣ್ಣೆತ್ತಿ ಕೂಡ ನೋಡಲ್ಲ. ಅವಳು ನನಗೆ ಕೊಟ್ಟಿರೋ ಗೌರವನೇ ಸಾಕು. ಅಗ್ರಿಮೆಂಟ್ ಪ್ರಕಾರ 2 ವರ್ಷ ಕೆಲಸ ಮಾಡಿ ಇಲ್ಲಿಂದ ತೊಲಗಲಿ ಅವಳು. ಇನ್ನು ನಾನಂತೂ ಅವಳ ವಿಷಯಕ್ಕೆ ತಲೆ ಹಾಕೋದಿಲ್ಲ ಎಂದುಕೊಂಡವನಿಗೆ ನೆಮ್ಮದಿ ಅನಿಸಿತು. ಹಾಗೆ ನಿದ್ದೆಗೆ ಜಾರಿದ. ಮರುದಿನ ಇಬ್ಬರು ತಾವು ನಿಶ್ಚಯಿಸಿದಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು. ಇಬ್ಬರು ಭೇಟಿಯಾಗುವ ಸಂದರ್ಭ ಕೂಡ ಬರಲಿಲ್ಲ. ಹೀಗೆ 3 ದಿನಗಳು ಕಳೆಯಿತು. ಅಂದು ಶುಕ್ರವಾರ ಮಧ್ಯಾಹ್ನ ಊಟಕ್ಕೆ ಕುಳಿತಿದ್ದರು ಭಾಮ, ಆಶಾ ಹಾಗೂ ಮಿಥುನ್. ಭಾಮ, ನಾಳೆ ನಾಳ್ದು ರಜೆ ಅಲ್ಲ, ಎಂತ ಮಾಡ್ತಿ, ಮನೆಗೆ ಹೋಗ್ಲಿಕ್ಕುಂಟಾ ಎಂದು ಕೇಳಿದ ಆಶಾಳಿಗೆ, ಹೌದು ಮನೆಗೆ ಹೋಗ್ಲಿಕ್ಕುಂಟು, ಇವತ್ತು ರಾತ್ರಿಯೇ ಹೋಗುವುದು ಎಂದಳು ಭಾಮ. ನಾನು ತಿಂಗಳಿಗೊಮ್ಮೆ ಮನೆಗೆ ಹೋಗುದು, ನೀನಿದ್ರೆ ನಿನ್ನೊಟ್ಟಿಗೆ ತಿರುಗಲಿಕ್ಕೆ ಹೋಗುವ ಅಂತ ನೆನೆಸಿದೆ ಎಂದವಳಿಗೆ, ನೆಕ್ಸ್ಟ್ ವೀಕಿಂದ ಹಾಗೆ ಮಾಡು ಆಯಿತಾ, ಈ ವಾರ ಆಗೋದಿಲ್ಲ. ನನ್ನ ಅಣ್ಣನಿಗೆ ಹುಡುಗಿ ಸೆಟ್ಟಾಗಿದ್ದಾಳೆ. ಮೊನ್ನೆ ಆದಿತ್ಯವಾರ ಅಪ್ಪ ಅಮ್ಮ ಅವರ ಮನೆಗೆ ಹೋಗಿದ್ರು. ಈ ಆದಿತ್ಯವಾರ ಅವರು ನಮ್ಮ ಮನೆಗೆ ಬರ್ತಾರಂತೆ. ಅದಕ್ಕೆ ಅಮ್ಮ ನನಗೆ ಮನೆಗೆ ಬರಲಿಕ್ಕೆ ಹೇಳಿದ್ದಾರೆ ಎಂದಳು ಭಾಮ. ಹೌದಾ, ಹಾಗಾದರೆ ನನಗೆ ಹತ್ತಿರದಲ್ಲೇ ಮದುವೆ ಊಟ ಸಿಗ್ತದೆ ಅಲ್ಲನಾ ಆಶಾ ಎಂದ ಮಿಥುನ್ಗೆ. ಹೌದು ಮಿಥು ಎಂದವಳು ಭಾಮಾಳ ಕಡೆಗೆ ತಿರುಗಿ, ನಿನ್ನ ಅತ್ತಿಗೆ ಎಂತ ಮಾಡ್ತಿದ್ದಾರೆ, ಅವರ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಂದು ಕೇಳಿದಳು. ನನಗೆ ಅತ್ತಿಗೆ ಆಗುವವರ ಗುರ್ತು ಉಂಟು, ಅವರು ಸಹ ಎಂಜಿನಿಯರ್, ನನಗೆ ಟ್ರೈನಿಂಗ್ ಕೊಟ್ಟದು ಅವರೇ, ಹಾಗೆ ಗುರ್ತ ನಮಗೆ. ಆದರೆ ಎಂತ ಗೊತ್ತುಂಟಾ, ನಾನು ಮೊನ್ನೆ ಅವರ ಮನೆಗೆ ಹೋಗಲಿಲ್ಲ, ನಂಗವತ್ತು ಕಾಲುಳುಕಿ ನೋವಿತ್ತು ಮಾರೈತಿ, ಹಾಗೆ ನನಗೆ ಅವರ ಮನೆಯವರ ಕುರಿತು ಸಹ ಗೊತ್ತಿಲ್ಲ ಎಂದಳು. ನಿನ್ನ ಅತ್ತಿಗೆಗೆ ಅಣ್ಣನ ತಮ್ಮನ ಇದ್ದರೆ ನೀನು ಅವರನ್ನೇ ಮದುವೆ ಆಗೋ ಮಾರೈತಿ ಎಂದ ಮಿಥುನ್ ಮಾತಿಗೆ ಅವಳಿಗೆ ಊಟ ನೆತ್ತಿಗೆ ಹತ್ತಿತು. ಅವಳನ್ನು ಎತ್ತಿ ತಟ್ಟಿ ನೀರು ಕುಡಿಸಿದ ಮಿಥುನ್. ಅಷ್ಟರಲ್ಲಾಗಲೇ ಅಲ್ಲಿಗೆ ಬಂದ ಸತ್ಯಜಿತ್ಗೆ ಅದನ್ನು ಕಂಡು ಕೋಪ ಬಂತು. ಆ ಕೋಪ ಮಿಥುನ್ ಅವಳಿಗೆ ನೀರು ಕುಡಿಸಿದ್ದಕ್ಕೋ ಅಥವಾ ಅವಳನ್ನು ಕಂಡದಕ್ಕೋ ಸ್ವತಃ ಅವನಿಗೆ ಗೊತ್ತಿಲ್ಲ. ಇನ್ನು ಅವಳು ಅವನನ್ನು ನೋಡಿದಳು. ಅವನು ಕೋಪದಿಂದ ಕುದಿಯುತ್ತಿದ್ದವನು ಅವಳೆಡೆಗೆ ಕೆಂಗಣ್ಣು ಬೀರಿ ಅಲ್ಲಿಂದ ದಾಪುಗಾಲು ಹಾಕುತ್ತಾ ಹೋದರೆ, ನಿನ್ನನ್ನು ಯಾರೋ ನೆನೆಸ್ತಿದ್ರು ಕಾಣ್ತದೆ, ಅದಕ್ಕೆ ಹೀಗಾಯಿತು ಎಂದ ಮಿಥುನ್. ಅವನ ತಲೆಗೆ ಮೊಟಕಿದವಳೆ, ಸುಮ್ಮನೆ ಊಟ ಮಾಡು ಮಂಗ ಎಂದಳು. ಊಟ ಮಾಡುವಾಗಲೂ ಸತ್ಯಜಿತ್ ಬಗ್ಗೆ ಯೋಚಿಸುತ್ತಿದ್ದಳು ಭಾಮ. ಅವನ ಆತೇರನಾದ ಕೋಪ ಯಾಕೆ ಎಂಬುದು ಅವಳಿಗೆ ಅರಿವಾಗಲಿಲ್ಲ. ಆ ನೋಟಕ್ಕೆ ಅವಳು ಭಯಗೊಂಡದು ಮಾತ್ರ ನಿಜವೇ. ಇತ್ತ ಕೋಪದಿಂದ ತನ್ನ ಕ್ಯಾಬಿನ್ಗೆ ಬಂದವ ಕೈ ಮುಷ್ಟಿ ಮಾಡಿ ಟೇಬಲ್ಗೆ ಗುದ್ದಿದ. ಅವಳಿಗೆ ನೀರು ಕುಡಿಸಿ ಹೀಗೆ ಕಾಳಜಿ ಮಾಡಲು ಹುಡುಗರು ಇರೋದ್ರಿಂದಾನೆ ಇಷ್ಟು ಕೊಬ್ಬು ಅವಳಿಗೆ. ಎಲ್ಲ ಹುಡುಗರು ಒಂದೇ ಥರ ಅಂತ ಅಂದ್ಕೊಂಡಿದ್ದಾಳೆ ಅವಳು. ನಾನಂತೂ ಆ ಕ್ಯಾಟಗರಿ ಅಲ್ವೇ ಅಲ್ಲ. ಬೈ ಮಿಸ್ಟೇಕ್ ಆಗಿ ಅವಳೇ ನನಗೆ ಮುತ್ತು ಕೊಟ್ಟು ಅವಳ ಬಾಯಿಂದಲೇ ಏನೆಲ್ಲ ಅಂದ್ಲು ನನಗೆ. ಹೌದು, ಅವಳು ಈ ಆಫೀಸ್ಗೆ ಬಂದಾಗಿಂದ ನೋಡ್ತಿದ್ದೀನಿ, ಆ ಹುಡುಗನ ಜೊತೆ ಅಯಸ್ಕಾಂತದ ಹಾಗೆ ಇರ್ತಾಳಲ್ಲ, ಏನು ವಿಷಯ, ಒಂದು ವೇಳೆ ಅವರಿಬ್ಬರು ಲವರ್ಸ್ ಇರಬಹುದಾ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಿದ್ದವನು ಮರುಕ್ಷಣವೇ ಏನು ಬೇಕಾದರೂ ಮಾಡಲಿ ನನಗೇನು ಎಂದುಕೊಂಡ. ಮುಂದುವರೆಯುವುದು